ಅವ ಅಕ್ಕ ತಯಾರಾಗಳೇನವ ಅವರು ದೊಡ್ಡಪ್ಪ ಆಲಯ ಎಲ್ಲರನ್ನೂ ಒಂಡಿ ಬಿರಿ ಬಿರಿನೇ ಟೈಮ್ ಆಯ್ತದೆ ಅಂತಿತ್ತು. ನಾನೀಗ ಅಲ್ಲಿ ಗೊತ್ತಾಯಿದ್ನೆಲ್ಲ ಕೇಳಿಸ್ಕೊಂಡೆ. ಇನ್ನೇನು ಈಗ ಅನ್ನೋದ್ರೊಳಗೆ ಬಂದ್ಬಿಡ್ತಾರೆ ಅವರು. ಎಲ್ಲ ತಯಾರಾಗೋಳ ನೋಡು ನಿಂಗಕ್ಕ. ತಯಾರಾಗಿರ್ಬೇಕು ಕಲ್ಲ. ಆಲಯ ಪುಟ್ಟಿ ಶಾಂತ ಎಲ್ಲವ ತಯಾರು ಮಾಡ್ತಿದ್ರಪ್ಪ. ಇಟ್ಟ ಗಂಟೆ ಏನು ಮಾಡ್ತಿರ್ತಲ್ಲ, ತಯಾರಾಗಿ ಕೂತಿರ್ಬೇಕೇನೋ. ಬಾ ಬಂದ್ರು ಬರ್ತಾರೆ, ಏನಾಗಕ್ಕಿಲ್ಲ. ನಾನು ಆಗಲೇ ಅವಳನ್ನ ತಯಾರು ಮಾಡಿದ್ದೀನಿ ಕಣಮ್ಮ. ನೀನೇನು ಸುಮ್ಮನೆ ಗಾಬರಿ ಆಗಬೇಡ. ಮುಂದಿನ ಕೆಲಸ ಏನೈತೆ ನೋಡ್ಕೊಳ್ಳಿ. ಅವಳದೇನಿಲ್ಲ, ಅವಳು ಆಗಲೇ ಪೂರ್ತಿ ತಯಾರಾಗಿ ಕೂತವಳೆ. ಇನ್ನವ್ರು ಬಂದರೆ ಇದು ಮಾಡೋದು ಅಷ್ಟೇ, ಇನ್ನೇನು ಇಲ್ಲ. ಅವ ಶಾಂತ ಅಡುಗೆ ಎಲ್ಲ ತಯಾರಾಗದಲ್ವವ? ಅಳಿಯಂದ್ರೆ ಹೇಳಿದ್ರು ಸಾಮಾನೆಲ್ಲ ತಗೊಂಡೋಗಿ ಕೊಟ್ಟಿದ್ದೀನಿ ಕಣ್ಮವ, ಮಾಡಿರ್ತಾಳೆ ಬಿಡಿ ಅಂತ ನೆನ್ನೆಯ. ಅದಕ್ಕೆ ನಾನು ಸುಮ್ಕಾದೆ. ಏನು ತಯಾರಾಗೈತೆ ಏನ್ರವ ಪುಟ್ಟಿ ಶಾಂತ? ಓ ಎಲ್ಲ ತಯಾರಾಗದೆ ಕಣಪ್ಪ. ನೆನ್ನೆ ಬಾವ ಪಾಪ ಕಾಳು ಕಡ್ಡಿ ಸೊಪ್ಪು ಎಲ್ಲಾನು ಹಿಡ್ಕೊಬಂದಿತ್ತು. ಅದೇ ಎಲ್ಲಿಂದ ಹಿಡ್ಕೊಬತ್ತ ಕಾಣೆ. ಒಂದು ಚೀಲಕ್ಕೆ ಹಾಕೊಂಡು ಒತ್ಕೊಂಡು ತಗೊಬಂದು ಕೊಟ್ಬಿಟ್ಟು ಅದೇನೇನೈತೆ ನಾಳೆಗೆ ಮಾಡವ, ಚಂದಾಗಿ ಮಾಡುವ ಅಂತ ಅಂದ್ಬಿಟ್ಟು ಎಲ್ಲನೂ ಕಣಪ್ಪ, ಕಾಫಿ ಪುಡಿ ಟೀ ಪುಡಿ ಎಲ್ಲನೂ ತಗೊಬಂದಿತ್ತು ಪಾಪ. ಎಲ್ಲ ತಯಾರಾಗ, ನೀನೇನು ಎದ್ಕೊಬೇಡ ಬಿಡು. ಪಾಪ ಎಲ್ಲನೂ ತಂದು ಕೊಟ್ರು. ಭಾವನೆ ಇಲ್ಲ, ರಜಾ ಇಲ್ಲ, ನಾನು ಮದುವೆಗೆ ಇರ್ತೀನಿ ಬಿಡು ಅಂತ ಅಂದ್ಬಿಟ್ಟು ಹೋದ್ರು. ಮತ್ತೆ ಅಳಿಯಂದ್ರೆ ಇದ್ದಿದ್ರೆ ಸರಿ ಹೋಗೋದು ಮಾತುಕತೆಗೆ ಎಲ್ಲದಕ್ಕೂ. ಹೇಳಿದ್ರು ರಜಾ ಇಲ್ಲ ಅಂತ ಹೋಗ್ಬಿಟ್ರಲ್ಲವ. ಅಳಿಯಂದ್ರೆ ಇದ್ದಿದ್ರೊಳ್ಳೆ ಸಂದಾಕಿರೋದು, ಹೆಂಗೆ ಅಳಿಯನ್ ಬಿಟ್ಟು ಮಾಡೋದು? ಏನಾಗಕ್ಕಿಲ್ಲ ಬಿಡಪ್ಪ. ಒಳ್ಳೆ ಕಾರ್ಯ ಯಾರಿದ್ರು ಇಲ್ದೇ ಇದ್ರು ಆಗೋಯ್ತದೆ. ತಲೆ ಕೆಡ್ಸ್ಕೊಬೇಡಿ. ಅವರು ಮದುವೆಗೆ ಇರ್ತೀನಿ ಅಂದ್ರು, ರಜಾವ ಕೊಡಕ್ಕಿಲ್ವಂತೆ. ಇನ್ನು ನೆನ್ನೆ ಅನರಿಯ ದುಡ್ಡು ತಗೊಂಡು ಸಾಮಾನು ತಗೊಬಂದವ್ರೆ, ಹೋಗಿ ಕೆಲಸ ಮಾಡ್ಕೊಡ್ಬಾರ್ದು ಅವ್ರಿಗೆ. ಸುಮ್ಕೆ ಬಿಟ್ಟಾರೆ. ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡ್ಕೊಡ್ದೇನೆ ಹೋದ್ರೆ ಬಿಡು, ಏನಾಗಕ್ಕಿಲ್ಲ, ಮದುವೆಗೆ ಇರ್ತಾರಲ್ಲ. ಹೋಗಂದ್ ಬಿಡ್ರಿ ಪಾಪ, ರಜಾ ಕೊಟ್ಟಿಲ್ವಂತೆ. ಇಲ್ಲ ಅಂದಿದ್ರೆ ನೀವು ಹೇಳಿಸ್ಕೊತಾ ಇರಲಿಲ್ಲ ಬಿಡಿ. ನಮ್ಗಿಂತ ಮುಂದಾಗಿ ಎಲ್ಲನೂ ಓಡಾಡ್ಕೊಂಡು ಮಾಡಿರೋದು. ಪಾಪ ರಜಾ ಕೊಟ್ಟಿಲ್ಲ, ಅದಕ್ಕೆ ಹೋಗವ್ರೆ. ಬುಡಿ ಹೋಗ್ಲಿ, ಮದುವೆಗೆ ಇರ್ತಾರಂತಲ್ಲ. ಅವು ಊಟಕ್ಕೆ ಒತ್ತಿಗೆ ಬರೋಕೆ ಹೇಳಿದ್ಯಾವ ಶಾಂತ? ಇಲ್ಲ ಸಂದೆ ಹೊತ್ತಂತಗಾರ ಬಾ ಅಂತ ಹೇಳ್ಬೇಕಾಯ್ತು ನೀನು. ಹ್ಞೂ ಹೇಳಿವ್ನಿ ಕಣಮ್ಮ, ಬರ್ತಾರಂತೆ. ಮಧ್ಯಾಹ್ನ ಊಟ ಆದೋದಕ್ಕೆ ಬರ್ತೀನಿ, ಏನಾರ ಕಳಿಸಿದ್ರೆ. ಇಲ್ಲ ಇನ್ನೊಸಿ ಕೆಲಸ ಐತೆ ಅಂತ ಅಂದರೆ ಸಂದೆ ಹೊತ್ತಂತನಾರ ಬರ್ತೀನಿ, ನಿಮ್ಮ ಪಾಡಿ ನೀವು ಮಾಡ್ಕೊಳ್ಳಿ, ನಾನು ಬರ್ತೀನಿ ಅಂತ ಹೇಳೋರೆ. ಬಿಡು ಬರ್ತಾರೆ, ಏನಾಗಕ್ಕಲ್ಲ. ಪುಟ್ಟಿ ಅದೇ ಹಪ್ಳ ತಕೊಟ್ನಲ್ಲ ಅಟ್ಟದ ಮೇಲೆ, ಅಕ್ಕಿ ಹಪ್ಳವ ಅವನೇ ಹಾಕಿದ್ಯಾ ತಾನೇ? ಹಪ್ಳ ಹಾಕ್ಬೇಕು. ಹಪ್ಳ ಹಾಕ್ತೋದ್ರೆ ಅದೇನೋ ಏನು ಊಟ ಮಾಡಿದ್ರು ಇದಿರಕ್ಲ ಅಂತಾರಲ್ಲ, ಹಂಗೆ ಹಪ್ಳ ಹಾಕ್ಬೇಕು ರೀ. ನೀವು ಅದು ಬಾಳೆಗೊನೆಗೆ ನೆನ್ನೆ ತಂದಿಟ್ಟಿದ್ರಲ್ಲ, ಅದೇ ಹಣ್ಣಾಗದ ಏನು ನೋಡಿದ್ರನ್ನಿ? ಹಾಕಿದ್ದೀನಿ ಕಂದ್ಬಿಡವ. ಹಪ್ಳ ಗಿಪ್ಳ ಎಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಟುನಿ. ನೀನು ಏನೂ ಗಾಬರಿ ಆಗ್ಬೇಡ, ಸುಮ್ಕಿದ್ ಬಿಡು ನೀನು. ಇವಳು ಮದಿ ಬೇಡ ಅಂತದಲ್ಲ, ಇವಳು ಅಮ್ಮ ಏನು ಸಿರಿ ಬಂದಂಗೆ ಆಡ್ತಾ ಕೂತವಳೆ. ಬಾಳೆ ಅಂತಂದ್ರೇನಿ ಹಪ್ಳ ಹಾಕಿದಿರೇನಿ ಅಂತವ. ಮೆಣಸಿ ಯಾವಾಗ ಹೆಂಗಿರ್ತೀಯ ಅಂತ ಹೇಳಕ್ ಹಾಕಿಲ್ಲ ನಿನ್ನ. ನಿಮ್ದೊಳೆ ಚೆನ್ನಾಯ್ತು. ಮದುವೆ ಬೇಡ ಅಂದಾಗ ಒಂಥರ ಕುಣಿತೀಯ, ಈಗ ಮದುವೆಗೆ ಒಪ್ಕೊಂಡು ಖುಷಿಯಾಗಿ ಮದುವೆ ಮಾಡ್ತಾ ಇದ್ರೆ ಈಗ ಇನ್ನೊಂಥರ ಅಂತೀಯ. ಹಿಂಗೆ ಆಡ್ತಿರು, ಮದುವೆ ಬೇಡ ಅಂದ್ಬಿಡ್ತೀನಿ. ಮದುವೆ ಬೇಡ ಅನ್ನು ಅವ್ವ ಮಗಳು ಸೇರ್ಕೊಂಡು ನೀವು ಆಟ ಆಡ್ತಾರೆ. ಊರು ತುಂಬ ಅಟ್ಟಾಡಿಸ್ಕೊಂಡ್ ಬಾರಿಸ್ತೀನಿ ಅಷ್ಟೇ. ಏನು ಬುಡ ಮಗ ಅಲ್ಲ ನಾನು. ಸುಮ್ಕಿರಪ್ಪ. ಊರಿಗೊಂದು ಹತ್ತಿದ್ರೆ ನಿಮ್ಗೊಂದು ಹತ್ತಿರ್ತದೆ. ಸುಮ್ಕಿ ಅದು ಏನು ಕೇಳ್ತಾರೆ ಅದು ಕೇಳಿದ್ರೆ ಆಗೋಯ್ತದವ. ಕಿತ್ತಾಡಕ್ಕೆ ಏನಾರ ಒಂದು ಹಿಂಗೆ ಸಿಗಂಗಿಲ್ಲ, ಅದ್ರೊಳಗೆ ಹುಡುಕಾಬಿಡ್ತೀರಾ. ನಿಮ್ಮಿಬ್ರು ನನ್ನದಪ್ಪ ಬೇರೆ ಬೇರೆ ಮನೆ ಮಾಡಿಟ್ಬಿಡೋಣ ಅನ್ನಿಸ್ತದೆ. ಆನೇರಿಗೆ ಕೋಪ ಬರ್ಸ್ತೀರ ಆತಾಗಿ. ಇನ್ನೇನು ಬರ್ತಾರೆ ಅಂತೀನಿ, ಕಿತ್ತಾಡ್ಕೊಂಡು ನಿಂತವ್ರಲ್ಲಿ. ಸರಿ ನಡಿ ಪುಟ್ಟಿ ಶಾಂತ, ನಿಂಗೆ ಅಮ್ಮ ನೋಡಗವ. ಅಲ್ಲ ಅವಡಿ ನಂಬಕ್ಕಾಗಕ್ಕಿಲ್ಲ, ಏನು ಮಾಡ್ತಿರ್ತಾಳೆ ಏನೋ. ಹೊಸ ಜೊತೆ ಆಗಿರಿ ಕಾಪಿ ಟೀ ಎಲ್ಲನೂ ಆಮೇಲೆ ಬಂದ್ಮೇಕೆ ಇಡವ ಪುಟ್ಟಿ. ಏನು ಅರ್ಜೆಂಟ್ ಏನಿಲ್ಲ, ಹೂಮರ್ಸ ಶಾಸ್ತ್ರ ಅಲ್ವೇ. ಏನು ಬಿರ್ಬಿರ್ನೇ ಆಗಬೇಕು ಅಂತೇನಿಲ್ಲ. ನಾನು ಯಾರಿಗೂ ಏನು ಹೇಳಕ್ಕೆ ಹೋಗಿಲ್ಲ ಕಣಮ್ಮ. ಒಬ್ರಿಗಿಬ್ರಿಗೆ ಹೇಳಿವಿ ನಿಮ್ಮ ಮಾದೇವಿ ಇವ್ರಿಗೆ ಎಲ್ಲವ. ಆಮೇಕಿಂದ ಬರ್ತಾರೆ ಅವ್ರೇನು. ಈಗ ಶಾಸ್ತ್ರ ನಡೆಯುವಾಗ ಏನು ಬರೋಕ್ಕಿಲ್ಲ. ಶಾಸ್ತ್ರ ಎಲ್ಲ ಆದ್ಮೇಲೆ ಊಟಕ್ಕೆ ಬರ್ತಾರಂತೆ. ಒಂದು ಗಳಿಗೆ ಇನ್ನೇನು ಮುಗಿಯೋ ಟೈಮಿಗೆ ಬಂದು ಮಾತಾಡ್ಸ್ಕೊಂಡು ಊಟ ಮಾಡ್ಕೊ ಹೋಯ್ತು ಕಣೆ ಯಾಕಂದ್ರು. ಆಗಲೇ ಬರೋಕ್ಕೆ ಹೇಳಿದ್ದೀನಿ ಅವಳನ್ನ. ಅವ್ರಕ್ಕಿನ ಎಲ್ಲರಿಗೂ ಹೇಳಿದ್ದೀವಿ, ಬಂದು ಹೋಯ್ತಾರೆ ಆಮೇಲೆ. ಬಿಡು ಶಾಂತ, ಮಗಿಗೆ ಸ್ನಾನ ಮಾಡಿ ಬಟ್ಟೆ ಗಿಟ್ಟೆ ಎಲ್ಲನೂ ಹಾಕಿ ಚೆಂದಾಗಿ ತಯಾರು ಮಾಡಿದ್ಯವ. ತಯಾರು ಮಾಡಿಬಿಟ್ಟು ಬಿಡು. ಮನೆ ಒಳಗೆ ಮಕ್ಕಳು ಓಡಾಡ್ತಾ ಇದ್ರೆ ಅದು ಕಳೆನೇ ಬೇರೆ. ಅದು ಹಂಗೆ ಮನಗಿದ್ರೆ ಎಬ್ಬಿಸ್ಬಿಟ್ಟು ಸಂದಕ್ಕೆ ತಯಾರು ಮಾಡಿಬಿಟ್ಟು ಬಿಡವ. ಬಂದರೆಲ್ಲವ ಮಕ್ಕಳು ನೋಡಿ ಖುಷಿ ಪಡ ಅಷ್ಟು, ಇನ್ಯಾರು ನೋಡಿ ಖುಷಿ ಪಡೋಕ್ಕಿಲ್ಲ. ರೆಡಿ ಮಾಡು ಫಸ್ಟು. ಹೋಗಂತಾಕಪ್ಪ, ನಾನು ಆಗ ಎಬ್ಬರಿಸಿ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಈಗಿನ ನಾವು ಬರೋ ಹೊತ್ತಿಗೆ ಹೊಸಿ ಪೌಡ್ರು ಇದು ಎಲ್ಲನೂ ಹಚ್ಬಿಟ್ಟು ಜುಟ್ಟು ಹಾಕ್ಬಿಟ್ಟು ಬಿಡ್ತೀನಿ ಕಂತೆ. ಅದೇನು ಅದ್ರ ಪಡಿಗೆ ಅದು ಇಲ್ಲಿ ಆಟಾಡ್ಕೊತಾ ಇರ್ತತೆ. ನೀನು ಹೋಗು, ಏನೈತೆ ಕೆಲಸ ನೋಡ್ಕೋ. ನಾವು ನಿಂಗಮ್ ರೆಡಿ ಆಗೋಳ ನೋಡ್ತೀವಿ. ಬರಪುಟ್ಟೆ, ನನ್ನೊಳ್ಳೆ ಇಲ್ಲಿ ಗೊಂಬೆ ರೆಡಿ ಮಾಡಿ ನಿಲ್ಲಿಸ್ಬಿಟ್ಟು ಎಲ್ಲ ಎತ್ತಾಗೋಗೋರೋ ಕಣೆ ಸಾಯಕ್ಕೆ. ನನಗಂತೂ ಮೈಕೈ ಎಲ್ಲ ಉರಿತಾ ಕೂತೈತೆ. ನನಗೆ ಸೀರೆ ಬಿಚ್ಚಿ ಎಸ್ತು ಬಿಡೋಣ ಅನ್ನಿಸ್ತೈತೆ. ಆದ್ರೂ ಒಂಥರ ಸಂದಾಕೈತೆ, ಕಲ್ಲರ್ ಗಿಲ್ಲರು ಎಲ್ಲವ. ಬ್ಲೌಸ್ ನೋಡಿ ಏನು ಸಂದಾಕೆ ಹೊಲ್ಸವ್ರೆ. ನನಗೆ ಹೊಸಿ ಲೂಸ್ ಆಯ್ತಾ ಇತ್ತು. ನಾನು ನೆನ್ನೆ ಹೋಗಿ ನಮ್ಮ ಮೌನೆಯ ಎಲ್ಲವ ಇಡ್ಸ್ಕೊಬಂದವಳೆ. ಆ ಕಡೆ ಟೈಲರ್ ಅಂಗಡಿ ಅವರೆಲ್ಲ ಊರಿಂದ ಆಚೆಗೆ ಅಲ್ಲಿ ಹೋಗಿ ಇಡ್ಸ್ಕೊಂಡು ತಗೊಬಂದವಳೆ. ಭಾರಿ ಸಂದಾಕೆ ಕಾಣ್ತೈತೆ ಮಾತ್ರ. ಆದರೂ ನಮ್ಮ ಜಯಕ್ಕ ಯಾವಾಗ ಈ ಪ್ಯಾಸನ್ ಅವೆಲ್ಲನೂ ಹೊಲ್ಸ್ಕೊಂಡ್ಲಪ್ಪ. ನಾನು ಕಾಣಿ ನಮಗೆ ಬರೀ ಇದು ಬ್ಲೌಸ್ ಇಟ್ಬಿಟ್ಟು ತುಂಡ ರೌಕೆ ಇಟ್ಬಿಟ್ಟು ಹೊಲಿಯೋರು ಎಲ್ಲರೂ. ಇದೆಲ್ಲ ಹೊಲ್ಸ್ಕೊಬಂದ್ಲಪ್ಪ. ಆದರೂ ಏನು ಸಂದಾಕ ಹೊಲ್ಸವಳು ನೋಡು. ಏಳು ಚಂದ ಕಾಣ್ತಾವಳೆ ನಿಂಗಮ್ಮ. ಯೋನರ ಆಗಲಿ ಆ ನೆಟ್ಟಕತ್ತಾಳಲ್ಲ, ಅದಕ್ಕಿಂತವ ಸೀರೆ ಪಾರೆ ಉಟ್ಟಾಗ ಭಾರಿ ಚಂದ ಕಾಣ್ತಾಳೆ ಮಾತ್ರ ನಮ್ಮ ನಿಂಗಮ್ಮ.
ಓದ್ಕಿತನೂ ಆಟೆ ನನ್ನ ಸೀರೆ ಊಟಾಗ ಏಳು ಸಂದ ಕಾಣ್ತಿದ್ಲು ಈಗಲೂ ಆಟೆ ಸಂದ ಕಾಣ್ತಾವಳಲ್ವಾ ಪುಟ್ಟಿ ಸಂದ ಕಾಣ್ತಾವಳೆ ಮಾತ್ರ ಏ ಸುಮ್ಕಿರ ಅಕ್ಕ ನಿನಗೆ ತಾನೇ ಏನು ಉಗಿದ್ರು ಮಾನ ಮರ್ಯಾದಿಲ್ಲ ಅತ್ತಾಗಿ ಸುಮ್ಕಿರು ಅವಳು ಮೊದಲೇ ನಾಯಿ ಕಡ್ದಂಗೆ ಆಡ್ತಾಳೆ ನೀನು ಸಂದ ಕಾಣ್ತಾವಳೆ ಅಂದಕ್ಕೆ ಅವಳು ಉಬ್ಬು ಹೋಗ್ಬಿಡ್ತಾಳೆ ಸುಮ್ಕಿರು ಸುಮಾರಿ ಕಾಣ್ತೈತೆ ಅನ್ನೋ ಇಲ್ಲ ಸುಮ್ಮಕ್ಕೆ ನಿಂತ್ಕೊಬಿಡು ಏನು ಮಾತಾಬೇಡ ಈಗ ನಾನು ಉಬ್ಬಿಸ್ತೀನಿ ನೋಡು ಅದು ಸರಿ ಯಾಕಂತ ಬಿಡು ನನಗೆ ಯಾಕೆ ಬೇಕು ಏನಾರ ಹೇಳಿದ್ರೆ ನಾಯಿ ಕಡ್ದಂಗೆ ಆಡ್ತಾಳೆ ಸುಮ್ಮಕ್ಕೆ ನಿಂತ್ಕೊಳ್ಳೋದು ವಾಸಿ ಓ ಏನು ಬಂಬಟ ಕಾಣ್ತಿದ್ಯಾ ನೋಡೆ ನಿಂಗೆ ನೀನು ಉಟ್ಕೊಳಕ್ಕಲ್ಲ ಅವಳು ಸೀರೆಯ ಅವಳು ಸತ್ತವಳು ಸೀರೆ ನಾನೇ ಕುಟ್ಕೊಳ್ಳಿ ಅಂತಿದ್ದಲ್ಲ ಹಂಗೆ ಹೋಗಿ ನೋಡ್ಕೋಗು ಏನು ಸಂದ ಕಾಣ್ತಾ ಇದೆಯಾ ಅಂತ ಹ್ಞೂ ಮತ್ತೆ ಸಂದಾಕೈತಲ್ವ ಕಲರ್ ನನಗೂ ಸೀರೆ ಭಾರಿ ಇಷ್ಟ ಆಯಿತು ಸೀರೆಗಿಂತವ ಆ ಜಾಕೆಟ್ ಏನು ಸಂದಾಗ ಹೊಲ್ಸಾಳ ನೋಡಲ್ಲಿ ಅಯ್ಯೋ ಏನು ಸಂದಾಕೈತೆ ಭಾರಿ ಚಂದಾಗ ಹೊಲ್ಸಾಳ ಬಿಡು ಅಯ್ಯೋ ನನ್ನ ಕಷ್ಟ ನನಗಾಗೈತೆ 10 ಸೊರಕಾಯಿ ಆಗಿರೋ ನಮ್ಮ ಜಯಕ್ಕ ಎಲ್ಲಿ ಸೀರೆಗಾಗಿ ಬಂದಿದ್ದಾಳು ಅಂತ ಭಯ ಎತ್ಕೊಂಡೈತೆ ಇವರಿಬ್ರು ನಿಂತ್ಕೊಂಡು ಚಂದ ಕಾಣ್ತೈತೆ ಅಂತಾರೆ ಈತ ಖುಷಿ ಪಡಕ್ಕೆ ಹೋಗಕ್ಕಿಲ್ಲ ಈತ ಸುಮ್ಮನೆ ನಿಂತ್ಕೊಳಕ್ಕೆ ಹೋಗಕ್ಕಿಲ್ಲ ಹಂಗಾಗ್ಬಿಟ್ಟೈತೆ ನನ್ನ ಕತೆ ಅದು ಎಂಥದಳೆ ಕುತ್ತಿಗೆ ಹಾಕಿರೋದು ನಿಂಗಮ್ಮ ಅದು ಹೇಳ್ತಂದೆ ಯೋನ್ ಸಂದ ಕಾಣ್ತೈತೆ ಗೊತ್ತಾ ಅದು ಅವಳ ತೈಸ್ಕ ಬಂದಿದ್ದೆ ಇದು ಚಿನ್ನದಲ್ಲ ಇದು ಎಲ್ಲ ಬಂದ್ರಂತೆ ನೋಡ್ರಿ ಶಾಂತ ಪುಟ್ಟಿ ಹೋಗು ಮಾತಾಡ್ಸೋಗಿ ಏನು ಎತ್ತ ಅಂತ ಹೊಸಿಯ ಏನು ಬೇಕು ಕೇಳೋಗಿ ಆಮೇಲೆ ಯಾರು ಮಾತಾಡಿಸ್ಲಿಲ್ಲ ಅಂತ ನೋಡ್ರಿ ಶಾಂತ ನೀನು ರೆಡಿಯಾಗಿ ಬಂದ ಸಂದ ಕಾಣ್ತಾ ಇದೆಯಾ ಕಣವ ಬಂದವ್ರನ್ನೆಲ್ಲರನ್ನೂ ಮಾತಾಡಿಸಿ ಒಳಗೆ ಕರಿ ಆಯ್ತಾ ಇವನು ಮಾದೇಶ ತಗೋದ ಅವನು ಏನಪ್ಪ ಬೆಳಗ್ಗೆನೂ ಇಲ್ಲ ಈಗಲೂ ಇಲ್ಲ ಏನು ಒತ್ತಾರಾಗಿಂದ ಅದು ಏನು ಕೆಲಸ ಏನೋ ಇವನು ಇದ್ನಲ್ಲೆಲ್ಲೋದ ಮಹೇಶ ಕರಿ ಇಲ್ಲಿ ಮಹೇಶ್ ಇಲ್ಲೇ ಎಲ್ಲ ಅವನಿಗಂತ ಹಾಕವ ನಾನು ಮಾತಾಡಿಸಿ ಎಲ್ಲರನ್ನೂ ಒಳಗೆ ಕೊಂಡಿರ್ತೀನಂತೆ ಹೋಗು ಇದಪ್ಪ ಚಾಪಗಿಪ್ಪ ಏನೂ ಹಾಕಿಲ್ಲ ಓದ್ಕಿ ತಾಕೆ ಯಾರು ಕೂರ್ಲಿಲ್ಲ ಇನ್ನು ದೊಡ್ಡಪ್ಪ ಮನೆಯರಲ್ವ ಅವರೆಲ್ಲ ಇಲ್ಲೇ ಕಟ್ಟೆ ಮೇಲೆ ಕುತ್ಕೋತಾರೆ ಹೆಂಗಿದ್ರು ಅದಕ್ಕೆ ಚಾಪಗಿಪ್ಪ ಏನೂ ಹಾಕಿಲ್ಲ ಕಣವ ಹ್ಞೂ ಆಯ್ತು ಬಿಡು ಅವ್ರಿಗೇನು ಸಾಪೆ ಬೇರೆ ಕೇಳು ಕುತ್ಕೋತಾರಲ್ಲಿ ದೌಲತ್ ಬಿಡಾಕಿಲ್ಲ ನಮ್ಮವ್ವ ಅದೇನೋ ಹೇಳ್ತಾರಲ್ಲ ನಂಗೆ ಇಂಥವ್ಕೆ ಏಟ್ ಮಾಡಿದ್ರು ಆಟೆಯ ಬಂದ ನೋಡು ಮಹೇಶ ಕೇಳ್ತಿದ್ದಲ್ಲ ಇಲ್ಲ ಅವನು ಒಳಗೆ ನೀನು ಎಲ್ಲ ಹೋಗೋವನೇ ನಂಗೆ ಆಡ್ತೀಯ ನೀನು ಹೋಗಿ ನಾವು ನೋಡ್ಕೊತೀವಿ ನೀನು ಹೋಗಿ ಸುಮ್ಕೊಳಿಕ್ಕೆ ಶಾಂತ ಅಣ್ಣವರೆಲ್ಲ ಬರ್ತಾವ್ರೆ ಇನ್ನೇನು ಒಳಗೆ ಬಂದರು ಕರೆಯವ ಎಲ್ಲನೂ ಕರೆದು ಕೂರಿಸಿ ಸಂದಾಗ ನೋಡ್ಕೊ ಇವಳು ತೋಪಮ್ಮ ಮೂತಿಗಿತಿ ತಿರುಗಿಸ್ತಾಳು ನೀನು ಇಲ್ಲೇ ಇದ್ದು ಎಲ್ಲನೂ ನೋಡ್ಕೋಬೇಕು ಮುಂದಾಳ ಅಥವಾ ವಹಿಸ್ಕೊಂಡು ಹ್ಞೂ ಆಯ್ತು ಕಣಕ್ಕಪ್ಪ ನಾನು ಎಲ್ಲ ನೋಡ್ಕೊತೀನಿ ನೀನು ತಲೆ ಕೆಡ್ಸ್ಕೊಬೇಡ ನೀನು ಸುಮ್ಕಿರು ನೋಡು ಹೆಂಗೆ ಓದ್ಲು ಅದು ಹೆಂಗಾಯ್ತದ ಕಾಣೆ ನಮ್ಮ ಅಣ್ಣ ಇನ್ನು ನೋಡಿದ್ರು ಅವಳಿಗೆ ಓ ಅಣ್ಣ ಬಾ ಬಾಯ್ತ ಕೂತ್ಕೋ ಬನ್ನಿ ಮಾವ ಅಕ್ಕ ಬನ್ನಿ ಈ ಕಡೆ ಕೂತ್ಕೊ ಬನ್ನಿ ನಡ್ರವ ಒಳಿಕೆ ಅಲ್ಲಿ ಕೂತ್ಕೊಂಡು ನಡ್ರಿ ಸಾಪೆ ಗಿಪ್ಪೆ ಏನು ಹಾಕಿಲ್ಲ ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ನಡ್ರವ ಇರ್ಲಿ ಬಿಡಿ ಅಣ್ಣ ನಾನು ಇಲ್ಲ ಶಾಂತನ ಜೊತೆ ಇರ್ತೀನಿ ನಾನೇನು ಕೂತ್ಕೊಳಕ್ಕೆ ಹೋಗ್ಲಿ ನಾನೇನು ನೆಂಟ್ರಾ ನಾನು ಈ ಮನೆಯೊಳೆ ಅಲ್ವೇ ಏನು ಹಾಕಲ್ಲ ಬನ್ನಿ ನಾನೆಲ್ಲ ಇರ್ತೀನಿ ಇವ್ರು ಕೂತ್ಕೊತಾರೆ ಗಂಡಸರುಗಳು ಈ ನನ್ನ ಮಗೇನಪ್ಪ ಕೂತ್ಕತ್ತೀರ ಏನು ಅಂದಿಲ್ಲ ಅತ್ಲಾಗ ಮಾಡಿಕೊಂಡು ಕೂತ್ಕೊಬಿಟ್ಟ ಬೊಲ್ ನನ್ನ ಮಗ ಅವನು ನಾನು ಅನ್ಕೊಂಡಂಗಿಲ್ಲ ಬನ್ನಿ ಅಳಿ ಅಂದ್ರೆ ಬನ್ನಿ ಒಳಗೆ ಕೂತ್ಕೊಳ್ಳಿ ಮಾವ ಬನ್ನಿ ಈ ಕಡೆ ಕೂತ್ಕೊಳ್ಳಿ ಮಾವ ಅಲ್ಲಿ ಅವ ಅಂಡತವ ಶಾಂತ ಎಲ್ಲಿ ನಿನ್ನ ಗಂಡ ಕಾಣ್ತಾ ಇಲ್ಲ ಇಲ್ಲ ಅವ್ರಿಗೆ ರಜೆ ಇಲ್ವಂತೆ ಮದುವೆ ಆಗಿರ್ತೀನಿ ಇವಾಗ ಕೆಲಸ ಐತೆ ರಜೆ ಇಲ್ಲ ಅಂತ ಹೋಗವ್ರೆ ಇನ್ನೇನು ಊಟತಿ ಬರ್ತಾರೆ ನೀವು ಕೂತ್ಕೊಳ್ಳಿ ಬತ್ತಲ್ಲಿ ನಿಂಗಮ್ಮನ ಕರೆಸ್ತೀವಿ ಅಲ್ಲಕ್ಕ ಮಾವ ಮಗನೇ ಕರ್ಕ ಬಂದಿಲ್ಲ ಮಗ ಎಲ್ಲ ಬರೀ ನೀವು 3 ಜನ 4 ಜನ ಬಂದಿದ್ದೀರಾ ಇಲ್ಲ ಮಗವ ಕರ್ಕೊಬತ್ತಾ ಇದ್ದೆ ನಾನು ಮಾವನೆಯ ಬೇಡ ಅಲ್ಲಿ ರಂಗಮ್ಮಕ್ಕ ಐತಲ್ಲ ರಂಗಮ್ಮಕ್ಕಂತವ ಇರ್ತಾಳೆ ನಿಮ್ಮ ಬಾ ನೀನು ಆಟ ಆಡ್ತಾ ಇರ್ತಾಳೆ ಇನ್ನು ಅಲ್ಲಿ ಹೋದ್ರೆ ಗಲಾಟೆ ಪಲಾಟೆ ಮಾಡಿದರೆ ಮತ್ತೆ ಎದ್ದು ಬರೋ ಕೆಲಸವಲ್ಲ ಏನಲ್ಲ ಬೇಡ ಅಲ್ಲಿ ಬಿಟ್ಪ ಇನ್ನು ಬಂದ್ರೆ ಇದೇನಪ್ಪ ಅದೇನಪ್ಪ ನೀನು ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅದು ಇದು ಅಂತ ಕೇಳ್ತಾಳೆ ಹೆಂಗೋ ಮದುವೆಲಿ ಇರ್ತಾಳಲ್ಲ ಅಲ್ಲಿ ರಂಗಮ್ಮಕ್ಕ ಮನೇಲಿ ಹುಡುಗರು ಕೂಟ ಆಟ ಆಡ್ತಿರ್ತಾಳೆ ಬಿಟ್ಬಿಟ್ಟು ಬಾ ಅಂತು ಆಕೆಯ ರಂಗಮ್ಮಕ್ಕಂತವ ಅವಳೆ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಅವಳೆ ಕರ್ಕ ಬರೋದಲ್ವ ಮಾವ ಇಲ್ಲಿ ನನ್ನ ಮಗಳು ಇದ್ಲಲ್ಲ ಆಟ ಆಡ್ಸ್ಕೊಂಡು ಕೂತಿರೋದು ಪಾಪ ಅದೇನು ಮಾಡೋದು ನೀವು ಇಲ್ಲ ಸುಮ್ನಿರವ ಅಂತ ಅವಳದು ಹೊಸಿಯ ಮಾತು ಎಲ್ಲ ಬದ್ ಜಾಸ್ತಿನೇ ಆಮೇಲೆ ಇದೇನು ಅದೇನು ಅನ್ನೋದು ಇಲ್ಲೆಲ್ಲಿಯಕ್ಕೆ ಹೋಗೋದು ಅವೆಲ್ಲವ ಹೊಸಿ ಜಾಸ್ತಿನೇ ಅದಕ್ಕೆ ಅಲ್ಲಿ ರಂಗಿ ಮನೆಯ ಅವಳ ಮಗಳು ಕೊಟ್ಟು ಮದುವೆ ಮಾಡಲ್ಲ ಅವ್ರ ಅಣ್ಣನ ಮಕ್ಕಳು ಎಲ್ಲ ಬಂದವಂತೆ ಅದಕ್ಕೆ ಅವ್ರ ಕುಂಟು ಆಟ ಆಡ್ತಾ ಇರ್ತಾಳೆ ಬಾ ನಾವು ಒಟ್ಟೊತ್ತಿಗೆ ಹೋಗಿ ಬರೋಣ ಅಂತ ನಾನೇ ಕರ್ಕೊಬಂದೆ ಎಲ್ಲ ಈಗ ಬಂದ್ರ ಅದೇಂದ್ರ ಸಂದಕಿದ್ದೀರಾ ಈಗ ಬಂದವಳು ಮಾತಾಡ್ಸೋಕ್ಕೆ ಈಟ ಗಂಟ ಬಾ ಇಲ್ಲೆಲ್ಲೂ ಇತ್ತಿಲ್ಲ ಈಗ ಅಳಿ ಅಂದರೆ ಸಂದಾಕಿದ್ದೀರ ಅಂತ ಬಂದವಳು ಈಗ ಬಂದು ಹ್ಞೂ ಕನಕ ಈಗ ತಾನೇ ಬಂದು ಹಿಂಗೆ ಅಂಡೂರು ಕೂತಿದ್ದೀವಿ ಅತ್ತಾಗಿ ಕರ್ಸ್ಬಿಡಕ್ಕೆ ಬಿರ್ಬಿರ್ನ ಮುಗ್ಸನ ತಡ ಆಯ್ತತೆ ಮಗನು ಬಿಟ್ಟು ಬಂದವ್ರೆ ನಾವು ಅಲ್ಲಿ ಊರಿಗೆ ಹೋಗ್ಬೇಕು ಎಲ್ಲ ದನ ಆಕಾರ ಎಲ್ಲನೂ ಹಂಗಂಗೆ ಬಿಟ್ಟು ಬಂದಿದ್ದೀವಿ ಹೊಸಿ ಬಿರ್ಬಿರ್ನ ಕರ್ಸ್ಬಿಟ್ಟು ಮುಗ್ಸನ ಕನ್ನತ್ತೆ ಬಿರ್ನ ಕರ್ಸಿ ಎತ್ತಾಗಿ ಮಗ ಬಿಟ್ಟು ಬಂದಿದ್ದೀವಿ ನಾವೇ ಚಂದಾಕಿದ್ದೀನಿ ಕನ್ನತ್ತೆ ನೀನು ಸಂದಾಕಿದೀಯಾ ಸಂದಾಕಿದ್ದೀವಿ ಕರ್ಕ ಬರ್ತೀನಿ ತಡ್ರಿ ಶಾಂತ ಹೋಗಿ ಕರ್ಕ ಬರಕವ ಸರಿ ಕಣ ಆಯ್ತು ಪರವಾಗಿಲ್ವಲ್ಲೋ ಹೆಂಗೆ ಕಾಣ್ತಲ್ಲ ನೋಡು ನಮ್ಮ ಜೈಯ ಸೀರೆ ಉಟ್ಕೊಂಡು ಬಂಬಟ ಕಾಣ್ತಾಳಲ್ಲೋ ಬಿಟ್ಟ ಅವನು ಹೇಳ್ತೀನಿ ಹೆಂಗೋ ಹೆಣ್ಮಕ್ಳು ನೋಡ್ದಾನೆ ಸುಮ್ಕಿದ್ದ ಅವ್ನಿಗೇನು ಏನೋ ಅನ್ನಿಸ್ತಿಲ್ಲ ಇನ್ನು ಹಿಂಗೆ ಅವ್ನು ಹೆಂಡತಿ ಸೀರಿಯಲ್ ನೋಡಿದ್ಮೇಕೆ ಅವನಿನ್ನ ಬಿಡ್ಸಿ ನಮ್ಮ ಮಾತು ಕೇಳ್ದಂಗೆ ಯಾಕಂತೆ ಇನ್ನು ಇವಳಿಗೆ ಹಾಕಿದ್ದೇವೆ ತಟಕಲ್ಲ ನನ್ನ ಮಗ ಆಟೆಗೆ
ಅಲ್ಲಿ ನೋಡಿ ಅಲ್ಲಿ ನಮ್ಮ ಜೈ ಸೀರೆ ಉಟ್ಕೊಂಡು ಹೆಂಗೆ ಕಾಡ್ತಾವಳೆ ಅಂತವ. ಓ ಇನ್ನು ನಿಮ್ಮ ತಮ್ಮ ನಿಮ್ಮ ಮಾತು ಕೇಳ್ದಕ್ಕಂತ ಬಿಡಿ. ಏನೋ ಹೇಳ್ತಾ ಇದ್ರಿ, ನಾನು ಆಡಿಸ್ತೀನಿ ಸುಮ್ಕಿರು ಅಂತವ. ಆಡಿಸ್ದಂಗೆ ಇನ್ನು ಇವಳು ಮೊದಲೇ ಊಟ ಬಜಾರಂತೆ. ಇನ್ನು ಅವನು ಸಾರಿಗೆ ಗಂಟೆ ಹಾಕೊಬಿಡಾಡ್ತಾಳೆ ಆಟಯ್ಯ. ಅವನು ಆಗಲೇ ಅಮ್ಮವ್ರ ಗಡ್ಡ, ಅವಳು ಜೈ ಬಾಯಿನೇ ತೆಗಿತಿತ್ತಿಲ್ಲ, ಆಗಲೇ ಅಮ್ಮವ್ರ ಗಡ್ಡ. ಇನ್ನು ಇವಳು ಬಾಯಿನೇ ಮುಚ್ಚಾಕಲ್ಲ. ಇನ್ನು ಈಗ ಕೇಳ್ಬೇಕಾ? ಕೂತ್ಕೊಂಡ್ರೆ ಕೂರಿಸ್ತಾಳೆ, ನಿಂತ್ಕೊಂಡ್ರೆ ನಿಲ್ಲಿಸ್ತಾಳೆ ಅವನ್ನ. ನಾನು ಅದನ್ನೇ ಅನ್ಕಂಡೆ. ಸುಮ್ಕಿರೋ ಇಲ್ಲಿ ನಿಮ್ಮ ಮಾವನ್ ಕೇಳಿಸ್ತದೆ, ಸುಮ್ ಕೂತ್ಕೊ. ಸಂದ ಕಾಣ್ತಾ ಇದೆಯಾ ಕಣವ ನಿಂಗವ, ಭಾರಿ ಸಂದ ಕಾಣ್ತಾ ಇದೆಯಾ. ಮಹಾಲಕ್ಷ್ಮಿ ನೋಡ್ದಂಗೆ ಆಯ್ತಾಯ್ತು ಬಿಡತ್ತಾಗಿ. ನನಗಂತೂ ಭಾರಿ ಖುಷಿಯಾಗೋಯ್ತು ನೋಡಿ. ಅಳಿ ಅಂದ್ರೆ ಹೆಂಗೆ ಹುಡುಗಿ ನೋಡಿದ್ರಲ್ಲ, ಏನು ಅನ್ನಿಸ್ತು ನಿಮಗೆ? ಅನ್ಸಕ್ಕೆ ಏನೈತೆ ಮಾವ, ನಾನೇನು ಹೊಸ್ದಾಗಿ ನೋಡ್ತಾ ಇದ್ದೀನ, ಮುಂದಾಗೂ ನೋಡಿದ್ದೀನಿ. ನಂದೇನಿಲ್ಲ ಮಾವ, ನೀವು ಹೆಂಗೆ ಹೇಳ್ತೀರ ಹಂಗೆ. ನನ್ನ ಮಗ ಒಂದು ಸಂದಾಗ ನೋಡ್ಕೊಂಡ್ರೆ ಸಾಕು ನನಗೆ. ಅಣ್ಣೇಗೌಡ, ನಾನು ಅತ್ತಾಗಿ ವಿಲೇಯತ್ತ ಶಾಸ್ತ್ರ ಇವತ್ತೇ ಮುಗ್ಸೋಣ ಅಂತವ. ಬರೀ ಹೂ ಮಡ್ಸೋಗ ಶಾಸ್ತ್ರ ಮಾಡಿದ್ರೆ ಹೆಂಗೆ? ವಿಳ್ಯವೆತ್ತ ಶಾಸ್ತ್ರನೂ ಮುಗಿಸ್ಬಿಟ್ರೆ ಏನು ಸುಮ್ಕೆಯ ಅಪಹಾರ ದಿನ ಬಿಟ್ಕೊಬಾರ್ದಕ್ಕಲ್ಲ. ಅತ್ತಾಗಿ ಮದುವೆ ಮಾಡಿ ಮುಗಿಸ್ಬಿಡಣ. ನೀನು ಏನು ತಲೆ ಕೆಡ್ಸ್ಕೊಬೇಡ, ನಾನು ಹೇಳಿದ್ನಲ್ಲ ಹಂಗೆ ಮಾಡಾಟೆ ನೀನು. ಹ್ಞೂ ಕಣಣ್ಣ, ಆಯಿತು, ನೀನು ಹೆಂಗೆ ಹೇಳ್ತೀಯ ಹಂಗೆ. ನಮ್ದೇನಿಲ್ಲ ಕಣಣ್ಣ, ನೀವು ಯಾವಾಗ ಮಾಡ್ಕೊಡು ಅಂತೀರ ಅವಾಗ ಮಾಡ್ಕೊಡ್ತೀವಿ. ನಮ್ದು ಅಂತೂ ದುಡ್ಡು ಇಲ್ಲ, ಮದುವೆ ಹಂಗೆ ಮಾಡ್ಕೊಡ್ತೀವಿ ಹಿಂಗೆ ಮಾಡ್ಕೊಡ್ತೀವಿ ಅನ್ನೋಕ್ಕಲ್ಲ. ಇಲ್ಲೇ ಮನೆ ತವ ಬೇಕಾದ್ರೆ ಚಪ್ರ ಹಾಕ್ಬಿಟ್ಟು ಒಂದು 4 ಜನ ಊಟ ಹಾಕ್ತೀವಿ ಆಟೇ ಕಣಣ್ಣ. ಅದು ಬಿಟ್ರೆ ಇನ್ನೇನು ಆಗೋಕ್ಕಿಲ್ಲ ನಮ್ಮ ಕೈಲಿ. ಹ್ಞೂ, ನನಗೆ ಗೊತ್ತಿಲ್ವೇ? ನೀನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನಾವೇನು ನೀವು ಮನೆ ಹತ್ರ ಚಪ್ರ ಹಾಕಿ ಮಾಡ್ಕೊಡು ಅಂತನೂ ಕೇಳೋಕ್ಕಿಲ್ಲ. ಮನೆ ಹತ್ರ ಚಪ್ರ ಹಾಕಿ ಮಾಮೂಲಿ ಹಾಕದ ಇಲ್ಲ, ನಮ್ಮೂರು ದೇವಸ್ಥಾನ ಐತಲ್ಲ ಅಲ್ಲೇ ಮಾಡ್ಸೋಣ ಬಿಡು. ಅಲ್ಲೇ ಊಟಕ್ಕೆ ಕೊಡ್ಬೋದು, ಬೇಕಾದ ಜಾಗ ಅದೇ. ನಾನೇ ಅಡುಗೂಟದ್ದೆಲ್ಲ ನಾನು ನೋಡ್ಕೊತೀನಿ, ನೀನು ತಲೆ ಕೆಡ್ಸ್ಕೊಬೇಡ. ನೀನು ಎಣ್ಣ ಒಂದು ಕರ್ಕೊಂಡು ಬರೋದು ಕಲಿ ಆಟೆಯ, ಇನ್ನೇನು ತಲೆ ಕೆಡ್ಸ್ಕೊಬೇಡ. ಅದ್ಯಾಕೆ ಸುಮ್ಕ ಇದ್ರಲ್ಲ, ಮಾಂಗಲ್ಯ ಸರ ಆಗ್ತೀವಿ ಅಂದ್ರಲ್ಲ, ಎಲ್ಲಿ ಏನು ಮಾತುಕತೆನೇ ಇಲ್ಲ ಅದ್ರ ಬಗ್ಗೆ. ಕೇಳಿ ನಿಮ್ಮ ಸುಮ್ಮಕ್ನಿತಾರಲ್ಲಿ ಕಿಸ್ಕೊಂಡು ಇರ್ತೀರಳಾಗ. ನಿನ್ನ ಅಮ್ಮನ ಊರಿಗೊಂದು ಹತ್ತಿದ್ರೆ ಇವಳಗೊಂದು ಹತ್ತಿರ್ತದೆ. ಇವಳು ಮದುವೆ ಮಾಡ್ತಾರೆ ಕುತ್ತಲುಗ್ಸಿದ್ರು ಸಾಕು ಅಂತ ನಾನು ಕಾಯ್ತಾ ಇದ್ದೀನಿ. ಮಾಂಗಲ್ಯೇಶ್ವರ ಕಳು ಅಂತ ಹೇಳ್ತೀನಿ ತಡಿ. ಅಣ್ಣ ಹಂಗೆ ಅಂತವ ಮಾಂಗಲ್ಯೇಶ್ವರವ ಮಾಡಿಸ್ಕೊಬತ್ತಾರೆ ಅಂತ ಅಂದಿದ್ದೆ. ಏನು ಮದ್ವೆಗೆ ಮಾಡಿಸ್ಕೊಬತ್ತೀರಾ ಇಲ್ಲವ ಮದುವೆಗಿಂತ ಮುಂಚೆನೇ ಮಾಡಿಸ್ಕೊಬಂದು ಹಾಕ್ತೀರಾ? ಅಯ್ಯೋ ಇವಳು ತೋಪಿ ಏನು ಕೇಳ್ತಾ ಕೂತವಳೆ. ಅಯ್ಯೋ ನನ್ನ ಮಗ ಹಂಗೆ ಕೇಳ್ತಾರೆ. ಅಯ್ಯೋ ನಾವು ಸಾಲಾಗ ಹೋಗತ್ತಾಗಿ. ಹ್ಞೂ ನನಗೂ ಗೊತ್ತಕ್ಕಂತ ಹಾಕ್ಲಾ. ಇವನಿ ಏನು ಮದ್ವೆ ಆದ್ಮೇಲೆ ಹಾಕ್ತಾರಕಂತ ಹಾಕು. ಮದ್ವೆಗೆ ಇಲ್ಲ ಮದ್ವೆ ಆದ್ಮೇಲೆ ಕೊಡಿಸ್ತಾರೆ. ತಾಳಿ ಸರ ಹೆಂಗಿದ್ರು ಬದಲಾಯಿಸ್ಬೇಕಲ್ಲ, ಆಗ್ಲಯ್ಯ ಕೊಡಿಸ್ತಾರಕಂತೆ. ಇನ್ನೇನು ಇಡೀ ಆಸ್ತಿ ಎಲ್ಲ ನಿನ್ನ ಮಗಳದೇಯಪ್ಪ. ಇನ್ಯಾರವ್ರಲ್ಲಿ ಇವಳ್ದೇ ರಾಜಭಾರ. ಮಾಂಗಲ್ಯ ಸರ ಬೇಕು, ಬಳೆ ಬೇಕು, ಏನು ಬೇಕೋ ಮಾಡಿಸ್ಕೊತಾಳೆ ಅವಳು ಗಂಡನ್ ಕೇಳಿ. ಅಲ್ವಾ ನಿಂಗಮ್ಮ? ಹೂ ಮಡಿಸುವ ಮತ್ತು ವಿಲೆ ಎತ್ತುವ ಕಾರ್ಯಕ್ರಮ ಮುಗಿದ ನಂತರ ಊಟ ಎಲ್ಲ ಭಾರಿ ಚಂದಾಗಿತ್ತು ಬಿಡೋಣ. ಆದ್ರೂ ಭಾರಿ ಬಿರ್ಬಿರ್ನಾಗೋಯ್ತು ಕಾರ್ಯಕ್ರಮ ಎಲ್ಲವ. ಇನ್ನೇನು ಮದ್ವೆನೂ 10 ತನಕ ಇಟ್ಕೊಂಡಿದ್ದೀರಲ್ಲ, ಇನ್ನೇನು 15 ದಿನ ಅಂದ್ರೆ ಮದ್ವೆ. ಒಳ್ಳೇದಾಯ್ತು ಬಿಡಿ. ಮತ್ತು ನಾವಿನ್ನು ಹೊರಡನೆ ಮೂಕನಪ್ಪ, ನಾವೇ ಹೊರಡ್ತೀವಿ. ಇನ್ನೇನು ಎಲ್ಲ ಆಯ್ತಲ್ಲ, ಇನ್ನೇನು 15 ದಿನ ಮದ್ವೆ. ನೀನು ಏನು ತಲೆ ಕೆಡ್ಸ್ಕೊಬೇಡ. ನೀನು ಏನು ತಲೆ ಕೆಡ್ಸ್ಕೊಬೇಡ. ಏನೇನು ಬೇಕೋ ವ್ಯವಸ್ಥೆ ಎಲ್ಲ ನಾನು ಮಾಡ್ತೀನಿ. ನಿಮ್ಮ ಕೈಯಾಗೆ ಏನಾಯ್ತದೆ ಅದು ನೀವು ಮಾಡಿ, ಏನಿಲ್ಲ ಅದು ಬಂದು ನಂತವ ಸಂಕೋಚ ಇಲ್ದನೆಯ ಕೇಳಿ. ಅದೇನು ಬೇಕೋ ನಾನು ಮಾಡ್ತೀನಿ. ನಿಂಗಮ್ಮ, ನೀನು ನನ್ನ ಮಗಳಿದ್ದ ಜಾಗಕ್ಕೆ ಹೋಯ್ತಾ ಇದೀಯಾ. ನೀನು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ನಾನು ಅದೇ ತಿಳ್ಕೊಂಡಿರೋದು. ನನ್ನ ಮೊಮ್ಮಗಳು ನಾನು ಇನ್ನೂ ಸಂದಾಗಿ ನೋಡ್ಕೋಬೇಕು. ನೀನು ಏನು ಬೇಕು ತಿಂತೀಯೋ, ಉಣ್ತೀಯೋ, ಹೆಂಗಿರ್ತೀಯೋ, ಎಂಥ ಬಟ್ಟೆ ಬರಿ ಹಾಕತ್ತೀಯೋ ಎಲ್ಲ ನಿನಗೆ ಬಿಟ್ಟಿದ್ದೆಯ. ಆದರೆ ನನ್ನ ಮೊಮ್ಮಗಳು ನೀನು ಅಷ್ಟೇ ಸಂದಾಗಿ ನೋಡ್ಕೋಬೇಕು ಆಟೆಯ. ಇದು ಒಂದೇ ಮಾತು ನಾನು ನಿಂಗೆ ಹೇಳೋದು. ಸರಿ ಮಾವ, ನಾವಿನ್ನ ಹೊರಡ್ತೀವಿ. ಅತ್ತೆ ಬತ್ತೀವಿ. ಶಾಂತ ಬತ್ತೀವಿ ಕಣವ. ಆಯ್ತು, ಹೋಗಿ ಬನ್ನಿ. ಅಕ್ಕ ನೀನಿರಕ್ಕ ಕುಂಕುಮ ಕೊಟ್ಟರಂತೆ, ಕುಂಕುಮ ತಗೊಂಡು ಹೋಗಿವಂತೆ ತಡಿ. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆ ಮುಂದುವರೆದ ಭಾಗವನ್ನು 4ನೇ ಎಪಿಸೋಡಲ್ಲಿ ಹಾಕ್ತೀನಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಕಮೆಂಟ್ ಮಾಡಿ. ಹಾಗೆ ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.